ನಮ್ಮ ಮನೆಗೋಸ್ಕರ ಕಾವ್ಯ ಗಲಾಟೆ ಮಾಡ್ತಾ ಇದ್ದಾರೆ. ಮನೆಯಿಂದ ಹೊರ ಹಾಕಬೇಕು ಅಂತ ಗಲಾಟೆ. ಸೋಮಶೇಖರ್ ನನ್ನ ತಂಗಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ, ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ, ನಮ್ಮನ್ನ ಹೊರ ಹಾಕಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸೋಮಶೇಖರ್ ಅಣ್ಣನ ಪತ್ನಿ ಪ್ರೇಮ ಈಗ ಆರೋಪವನ್ನ ಮಾಡಿದ್ದಾರೆ. ಯಾರಿಗೂ ಯಾರು ಚಾಕುವನ್ನು ಚುಚ್ಚಿಲ್ಲ, ಯಾರಿಗೂ ಹಲ್ಲೆಯನ್ನ ಮಾಡಿಲ್ಲ. ಕಾವ್ಯಗೌಡ ಕಡೆಯವರೇ ದೊಣ್ಣೆಯನ್ನು ಹಿಡ್ಕೊಂಡು ಬಂದಿದ್ರು. ನಮ್ಮನ್ನ ಅಸಭ್ಯ ಕುಟುಂಬ ಅಂತ ಪ್ರೇಮ ಸಹೋದರ ಕಿಶೋರ್ ಆರೋಪವನ್ನ ಮಾಡಿದ್ದಾರೆ, ಟೀಕಿಸಿದ್ದಾರೆ ಅನ್ನುವಂತಹ ವಿಚಾರ ಈಗ ಅವ್ರು ಹೇಳ್ತಾ ಇರೋದು. ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು. 2 ವರ್ಷ ಕಾದು ಮಾಡ್ಕೊಂಬಂದರು ಅವ್ರನ್ನ. ಸೊ ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರ ತಲೆ ಬಾಗಲೇಬೇಕು, ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಎಲ್ಲರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿ ನಾವಿರ್ತೀವಿ, ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವರು ಹೇಳಿದ್ದು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗಿರಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ಬರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾಯಿದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನೂ ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದಮೇಲೆ ನಾವು ಊಟ ಮಾಡ್ತಾಯಿದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗೆ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ನಾನು ಊಟ ಮಾಡ್ತಾಯಿರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹೇಳಿದೆ, ನಿಂದು ಹೆಂಗೆ ಮನೆ? ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಕ್ಕಿದೆ ಈ ಮನೇಲಿರೋದಕ್ಕೆ. ಸೊ ಅವ್ರಿಗೇನಂದರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮನ್ನು ಬಲವಂತವಾಗಿ ಫೋರ್ಸ್ ಮಾಡ್ತಾಯಿದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆಗೆ ಏನು ರೈಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ? ಚಪ್ಪಲಿ ಎಲ್ಲ ತೊಗೊಂಡು ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ. ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ. ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು, ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತೊಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್, ನಮ್ಮ ಮಾವದು ದುಡ್ಡು. ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದ್ದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ ಅದು. ನಂದಂತ ಹೇಳ್ಕೊಳ್ಳೋಕ್ಕೂ ಇಲ್ಲ, ನಂದು ಅಲ್ಲ ಅದು. ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ ಅದು. ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ಎಷ್ಟು ವರ್ಷದಿಂದ ಜೊತೆಲೇ ಇದ್ದೀರಾ ಮೇಡಮ್ ಮನೆಯಲ್ಲಿ? ಸರ್ ಈ ಮನೆ ಗೃಹ ಪ್ರವೇಶ ಆಗಿ ಒಂದು 2.5 ವರ್ಷ ಆಗಿದೆ.
2.5 3 ಆಗಿರ್ಬೋದು ಸರ್. 2.5 ಅಲ್ವಾ, 2 ವರ್ಷ. ಗಲಾಟೆಗಳ ಮೊದಲು ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್. ಆಕೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ 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 ವಿಷಯಕ್ಕೂ ಕಿರಿಕ್ ತೆಗೆಯೋದು. ಸಣ್ಣ ವಿಷಯಕ್ಕೆ. ಇದು ಹಿಂದೆ ಕೂಡ ನಾನು ಬಾನಸವಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು ನಾನು ಹೇಳಿದ್ನಲ್ವ ಸರ್, ಪ್ರೈವಸಿ ಅಂತ. ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವ. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ, ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರಲಿಲ್ಲ 1 ವೀಕು. ಬಂದು ನೋಡಿದಾಗ ನಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನು ಸರ್ ಇದು ಪ್ರೈವಸಿ ಇಲ್ವಾ? ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಸರ್? ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆಯವರು ಸರ್, ಹೌದು ಸರ್, ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ಥರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅವರು ಆ ಥರ ಮಾತಾಡೋದಕ್ಕೆ ಹೆಂಗೆ ಸರ್ ಸಾಧ್ಯ? ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್, ನಾವಿಬ್ಬರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದರು. ಈಕೆ ಕೈ ಮಾಡಿದ್ದಕ್ಕೆ ಬಂದರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತು ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನ ನಿಂತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದರೆ ಅವ್ರಿಗೂ ನೀವು ಕೇಳಿ, ಆ ಥರ ಏನಾದರೂ ಮಾತಾಡಿದರೆ. ಆಕೆ ಇನ್ನು ಆ ರೀತಿ ಮಾತಾಡ್ತಾ ಇದ್ರು, ಮತ್ತು ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು. ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆ ಏನು ಸರ್, ಎಲ್ಲ ಸೂಳೆ ಕೆಲಸ ಮಾಡ್ಕೊಂಡು ಬರ್ತೀವ. ಸೂಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ಲೈಕ್ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದ್ದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ಥರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವರೇ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪರ್ಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರ್ಯಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ದೆಲ್ಲ ನೋಡಿ, ಇದು ತಾಳಿನೇ ಇಲ್ಲ, ಇದು ಕೆಳಗಡೆ ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗಲಿಲ್ಲ. ಚೈನ್ ಮಾತ್ರ ನನ್ನ ಕೊಡಲಲ್ಲಿತ್ತು. ಆಕೆ ಶಿಪ್ಪುಳ್ಳಿಟ್ಟು ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ ಆ ಥರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡಬೇಕಾದ್ರೆ ಪೊಲೀಸವ್ರು ಕೂಡ ಅಲ್ಲೇ ಇದ್ದರು. ಪೊಲೀಸವ್ರು ಕೂಡ ಸರೌಂಡ್ ಆಗಿದ್ರು. ನೀವೇನಾದರೂ ಬೇಕಿದ್ರೆ ಅವ್ರನ್ನೂ ಕೇಳಿ, ಪೊಲೀಸವ್ರು ಇದ್ದರು ಆ ಟೈಮಲ್ಲಿ. ಹೌದು ಸರ್, ನೆನ್ನೆ ಕಾವ್ಯಗೌಡ, ಸೋಮಶೇಖರ್ ಹಾಗೂ ಭವ್ಯಗೌಡ ಅವ್ರ ಮೇಲೆ. ಹೌದು, ಹಾಂ ಕೊಡಲಿ ಸರ್. ನಿನ್ನೆ ಕೊಟ್ಟಿದ್ದೀವಿ ಸರ್, FIR ಮಾಡಿದ್ದೀವಿ ನಾವು. ನಿನ್ನೆ ನೈಟೇ ಮಾಡಿದ್ದೀವಿ. ಸೊ ಅಷ್ಟೇ ಸರ್. ನಮ್ಮ ಮಾವವ್ರ ಹತ್ರ ನಾವು ಮಾತಾಡಲಿಲ್ಲ, ಯಾಕಂದರೆ ಅವ್ರಿಗೆ ಸರ್ ಅವ್ರ ಮರ್ಯಾದೆಗೋಸ್ಕರನೇ ಇಷ್ಟು ದಿನಾನು ನಮ್ಮನ್ನು ತಡೆದು ನಿಲ್ಲಿಸ್ಕೊಂಡಿದ್ದು. ಬಟ್ ಈಗ ಈಕೆ ಮಾತಾಡ್ತಾ ಇರೋದು ನೋಡಿದ್ರೆ ಐ ಹ್ಯಾವ್ ಟು ಸ್ಪೀಕ್. ನಾನು ಮಾತಾಡಲೇಬೇಕಾಗಿರೋ ಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇಲ್ಲಾಂದರೆ ನಮಗೆ ಮೀಡಿಯಾಗೂ ಬರೋ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಇಲ್ಲಿ ಬರೋ ಇಂಟ್ರೆಸ್ಟು ಇರಲಿಲ್ಲ. ವಿ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಬಟ್ ಅವ್ರು ನಮ್ಮ ತಂದೆಯವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಾವು ನಮ್ಮದು ಮಾತುಕತೆ ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡಿಬಿಡ್ತೀನಿ ನಿನ್ನ, ಎತ್ಬಿಡ್ತೀನಿ ನಿನ್ನ. ಏನು ಸರ್ ಮಾತಿದ್ದೆಲ್ಲ? ನಮ್ಮಪ್ಪ ಹೇಳಿದ್ದಾರೆ, ಏನಾದರೂ ಇದ್ದರೆ ದೊಡ್ಡವರಿದ್ದಾರಪ್ಪ, ನಿಮ್ಮ ತಂದೆಯವ್ರ ಹತ್ರ ಮಾತಾಡಿ, ನಿಮ್ಮ ತಾಯಿ ಹತ್ರ ಮಾತಾಡಿ, ಏಯ್ ಬಾರೋಲೇ ಎತ್ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ. ಎಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ. ವರ್ಡ್ಸ್ ಹೇಳೋದಕ್ಕೂ ನಮಗೆ ಬರೋದಿಲ್ಲ ಸರ್. ನಾವು ಒಂದು ಒಳ್ಳೆ ಕುಟುಂಬದಿಂದ ಮದುವೆಯಾಗಿ ಬಂದಿರೋರು, ಒಳ್ಳೆ ಕಡೆನೇ ಬೆಳೆದು ಬಂದಿರೋದು. ಅವ್ರು ಈ ತೀರಿ ನಡೆಸ್ಕೊಳ್ಳೋದು ಸರಿ ಇಲ್ಲ ಸರ್. ಸರ್ ಪೊಲೀಸವ್ರು ಎಲ್ಲರೂ ಇದ್ದಾರೆ ಸರ್ ಸುತ್ತೂ. ಚಾಕು ಎಲ್ಲಿದೆ ಸರ್ ಅಲ್ಲೇ ಮಾಡೋದಕ್ಕೆ? ಪೊಲೀಸವರೇ ಇದ್ದಾರಲ್ಲ ಸರ್, ತುಂಬ ಜನ ಇದ್ದಾರೆ ಅಲ್ಲೆಲ್ಲ, ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಯಾರನ್ನು ಬೇಕಾದರೂ ಕೇಳಿ. ಮೇಡಮ್ ಅವ್ರು ಹೇಳ್ತಾರೆ ಅತ್ತೆ ಮಾವಗೋಸ್ಕರ ನಾವು ಮನೇಲಿ ಇದ್ದೀವಿ, ತುಂಬ ಹಿಂಸೆ ಕೊಡ್ತಾರೆ ಅಂತ ಹೇಳಿ. ಅತ್ತೆ ಮಾವಗೋಸ್ಕರ ನಮ್ಮ ಅತ್ತೆ ಮಾವಗೋಸ್ಕರ ಮನೇಲಿ ಸಹಿಸ್ಕೊಂಡಿದ್ದೀವಿ ತುಂಬ ಸರ್. ಎಲ್ಲರೂ ನಮ್ಮ ಅತ್ತೆ ಮಾವಗೋಸ್ಕರನೇ ಇರೋದು. ನಾವು ಕೂಡ ಇಷ್ಟೆಲ್ಲ ಸಹಿಸ್ಕೊಂತಾರೆ. ನಮ್ಮ ಅತ್ತೆ ಮಾವ ಒಂದು ಕುಟುಂಬವಾಗಿರಬೇಕು. ಅವರು ಕೂಡಿ ಬಂದವರು ಸರ್. ಅವರು ಡಿವೈಡ್ ಆಗಿದ್ದೇ ಕೆಲವು ವರ್ಷಗಳಿಂದ ಹಿಂದೆ ಅಷ್ಟೇ. ಸೊ ಈಗ ಅವರು ಅಷ್ಟೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಜೊತೆಲಿ ಇಟ್ಕೊಂಡು ಬೆಳಿಬೇಕು ಅಂತ ನಮ್ಮನ್ನೆಲ್ಲ ಒಟ್ಟಾಗಿಟ್ಕೊಂಡು ಏನೇ ಆದ್ರೂ ಸಹಿಸ್ಕೊಳ್ರಿ ತಾಳ್ಮೆ ನಮಗೆ ಹೇಳ್ತಾರೆ. ಇನ್ನು ಅವ್ರಿಗೆ ಒಂದು ಮಾತು ಹೇಳಿಲ್ಲ ಸರ್. ನಮ್ಮ ಮಾವ ನಮಗೆ ಹೇಳೋದು, ನನಗೆ ಹೇಳ್ತಾರೆ, ನಿನಗೆ ಹೇಳ್ತೀನಮ್ಮ, ನಾನು ಇನ್ನೊಬ್ರಿಗೆ ಹೇಳಲ್ಲ.
ನೀನು ಕೇಳ್ತೀಯ ಈ ಮಾತು ಅಂತ ನಿನಗೆ ಹೇಳ್ತೀನಿ ಅಂತ ನಮಗೆ ಹೇಳಿದ್ದಾರೆ. ತಾಳ್ಮೆಯಿಂದ ಇರಮ್ಮ, ತಾಳ್ಮೆಯಿಂದ ಇರು. ಆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸರ್ ಅವ್ರು ನನ್ನ ಅಡ್ವಾಂಟೇಜಾಗಿ ತೊಗೊಂಡು ಊಟ ಮಾಡಬೇಕಾದ್ರೆ ಕುತ್ಕೊಂಡು ಟೇಬಲ್ ಹತ್ರ ಬಂದು ಪ್ಲೇಟ್ ಎಳೆದು ಇಷ್ಟು ಮಾಡ್ತಾರೆ ಅಂದರೆ ನನಗಿಲ್ವಾ ಸರ್ ಅಧಿಕಾರ ಮನೇಲಿ? ಅಲ್ಲ, ಇನ್ನೊಬ್ಬರು ಮನೇಲಿಲ್ಲ. ನಾವಿರೋದು ನಮ್ಮ ಮಾವನ ಮನೇಲಿ ನಾನಿದ್ದೀನಿ. ಇಲ್ಲ ಸರ್, ನಾವು ಕೊಟ್ಟಿದ್ದೀವಿ, ತನಿಖೆ ನಡೀತಾ ಇದೆ. ನೀವೇನು ನೋಡ್ತಾ ಇದ್ದೀರಾ ಈ ಗಲಾಟೆ, ಆರೋಪ ಮತ್ತು ಪ್ರತ್ಯಾರೋಪಗಳು? ಈ ಸ್ಟೋರಿ ಫುಲ್ ಡಿಟೇಲ್ ಆಗಿ ಹೇಳಬೇಕು ನಿಮಗೆ ಅಂದರೆ, ಒಟ್ಟು ರೇವಣ್ಣ ಅನ್ನುವಂತಹ ವ್ಯಕ್ತಿ, ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಸೋಮಶೇಖರ್ ಮತ್ತು ನಂದೀಶ್. ಇಬ್ಬರು ಸಹ ಸಹೋದರರು. ಸೋಮಶೇಖರ್ ಅವರ ಪತ್ನಿಯೇ ಕಾವ್ಯಗೌಡ, ನಂದೀಶ್ ಅವರ ಪತ್ನಿ ಪ್ರೇಮ. ಈ 4 ಜನ ಸಹ ಒಂದೇ ಮನೆಯಲ್ಲಿ ಇರ್ತಾರೆ. ಇವರ ಜೊತೆಗೆ ಅತ್ತೆ ಮಾವನೂ ಸಹ ಇರ್ತಾರೆ. ಆದರೆ ಮನೆಯ ವಿಚಾರವಾಗಿ ಗಲಾಟೆ ಶುರುವಾಗತ್ತೆ. ಈಗೇನವರು ಉಳ್ಕೊಂಡಿದ್ದಾರೆ, ವಾಸವಾಗಿದ್ದಾರಲ್ಲ ಆ ಮನೆ ನನಗೇ ಬೇಕು ಅಂತ ಹೇಳಿ ಕಾವ್ಯಗೌಡ ಅವರು ಪಟ್ಟಣ ಹಿಡಿತಾರಂತೆ. ಅದಾದ ಮೇಲೆ ನಾವು ಬೇಕಾದರೆ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಮನೆ ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಈಗ ಪ್ರೇಮ ಅವರ ತಂದೆ ರವಿಕುಮಾರ್ ಅವರು ಲೈನಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇದು ಏನು ಸರ್ ಆರೋಪ, ಏನು ಪ್ರತ್ಯಾರೋಪ, ಏನು ದೊಡ್ಡ ಮಟ್ಟದಲ್ಲಿ ಏನಾಗ್ತಿದೆ ಅಂದರೆ, ನೇರವಾಗಿ ನೀವು ಸೋಮಶೇಖರ್ ಅವರ ಮೇಲೆ ಚಾಕುವಿನಿಂದ ಇರಿತ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಏನಾಗಿದೆ ಸ್ಟೋರಿ ಹೇಳೋದಾದ್ರೆ? ಅದೆಲ್ಲ ಶುದ್ಧ ಸುಳ್ಳು. ಇದೆಲ್ಲ ಅಲ್ಲಿ ಪೊಲೀಸ್ನವರು ಇದ್ರು, ಎಲ್ಲರೂ ಇದ್ರು. ಆರೋಪ ಯಾರು ಬೇಕಾ ಮಾಡ್ಬೋದು, ಸಾಬೀತು ಮಾಡ್ಬೇಕಲ್ಲ ಸರ್. ಹಲೋ, ಹೇಳಿ ಕೇಳಿಸ್ತಿದೆ. ಅದು ಸಾಬೀತು ಮಾಡ್ಬೇಕಲ್ಲ, ಯಾರು ಹೊಡೆದ್ರು ಯಾರಿಲ್ಲ ಅಂತ. ಅಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಗಲಾಟೆ ಮಾಡ್ತಾರೆ ಬಂದು. ಗಲಾಟೆ ಮಾಡಿ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಾರೆ. ಆಚೆ ಹೋಗಿ ಅಂತಂದಾಗ ಅದಕ್ಕೆ ಮನೆ ಬಂದ್ಬಿಟ್ಟು ರೇವಣ್ಣ ಅವರು ಸ್ವಯಾರ್ಜಿತ ಆಸ್ತಿ, ನಮ್ಮ ಮಗಳದು ಅಲ್ಲ, ಕಾವ್ಯಗೌಡದು ಅಲ್ಲ, ಅದು ಅವ್ರ ಸ್ವಯಾರ್ಜಿತ ಆಸ್ತಿ. ಅದರಲ್ಲಿ ಮಕ್ಳು ಇರ್ಬೋದು, ಅವ್ರ ಮಕ್ಳು ಅವ್ರ ಮನೇಲಿ ಇರ್ಬೋದು, ಆದ್ರೆ ಅನ್ಯೋನ್ಯವಾಗಿರ್ಬೇಕು. ಯಾರಿಗೇನು ಬರ್ಕೊಟ್ಟಿಲ್ಲ, ಯಾರಿಗೇನು ಪಾಲ್ಪತ್ರ ಮಾಡಿಲ್ಲ, ಎಲ್ರನ್ನೂ ಸಮಾನವಾಗಿ ನೋಡ್ತಾರೆ. ದೇವತಾ ಮನುಷ್ಯ ಅವರು. ಇವ್ರು ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಬಂದು ಗಲಾಟೆ ಮಾಡ್ತಾರೆ. ಆ ಗಲಾಟೆ ಆದಾಗ ನನ್ಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿಸಿದಾಗ ನಾನು ನಿಮ್ಮ ಮನೆ ಪ್ರಾಬ್ಲಮ್ ನೀವೇನೋ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ದೊಡ್ಡ ಮಟ್ಟಕ್ಕೆ ಹೋಗಿ ರೇವಣ್ಣವ್ರ ಹತ್ರಕ್ಕೂ ನನಗೆ ಫೋನ್ ಮಾಡಿ ಸೋಮಶೇಖರ್ ಕೊಲೆ ಬೆದರಿಕೆ ಹಾಕ್ತಾನೆ. ನಾನು ಕಟಿಂಗ್ ಮಾಡಿಸ್ತಾ ಇರ್ಬೇಕಾದ್ರೆ ಫೋನ್ ಮಾಡಿ ನಿನ್ನ ಮಗಳನ್ನ, ನಿನ್ನನ್ನ ಮತ್ತೆ ನಿಮ್ಮ ಅಳಿಯನ್ನ, ಮೊಮ್ಮಗನ ಕೊಲೆ ಮಾಡ್ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕ್ತಾನೆ. ಅವಾಗ ನಾನೇ ಒಂದು 20 ನಿಮಿಷ ಕೂಲಾಗೆ ಹೇಳಿದೆ. ಕೇಳಲಿಲ್ಲ ಅವನು. ಬಾರ ನಿಮ್ಮ ಅಪ್ಪನಿಗೆ ಹೇಳ್ತೀನಪ್ಪ, ಪಾಪ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ, ಈ ತರ ಎಲ್ಲ ಮಾತಾಡಬಾರ್ದು ಅಂದ್ಬಿಟ್ಟು ಅವ್ರ ಅಪ್ಪ ಹತ್ರ ಹೋದೆ. ಅವನಿಗೂ ಫೋನ್ ಮಾಡಿದೆ, ಬಾಪ ಅಲ್ಲಿ ಅಂತ. ಬಂದಿಲ್ಲ. ನಮ್ಮ ಅಳಿಯನ್ಗೂ ಮಾಡಿದೆ, ಅಳಿಯ ಬಂದ್ರು, ಮಗಳು ಬಂದ್ರು. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲ ಸಾಲ್ವ್ ಆಗಿತ್ತು. ಬುದ್ಧಿ ಮಾತು ಹೇಳಿ ಕಳಿಸ್ತಾ ಇದ್ರು. ಅಷ್ಟ್ರಲ್ಲಿ ನನ್ನ ಚಿಕ್ಕ ಮಗಳು ಅವ್ರ ಮನೆ ಹತ್ರ ಹೋದ್ರೆ ಅವಳು ಹೊಡೆದು ಕಳ್ಸಿದ್ದಾರೆ ಕಾವ್ಯಗೌಡ. ಅವಳು ನನ್ನ ಚಿಕ್ಕ ಮಗಳಲ್ಲಿ ಹೋದಾಗ ಹೊಡೆದು ಅವನಿಗೆ ಪರಿಚಿ, ಆ ವಿಡಿಯೋ ಟಿವಿಗಳಲ್ಲೆಲ್ಲ ಬರ್ತಾ ಇದೆ ನೋಡಿ. ಅವನೇನು ಕುಡ್ದಿದ್ದಾನ, ಡ್ರಗ್ಸ್ ತಗೊಂಡಿದ್ದಾನ ಏನೋ ಗೊತ್ತಿಲ್ಲ, ಹೊಡೆದಿದ್ದಾನೆ. ನಾವು ಅದನ್ನ ಕೇಳಕ್ ಹೋದ್ರೆ ನಮ್ಮನ್ನೇ ಹೊಡಿತಾರೆ. ನನ್ನ ಮಗಳದು ತಾಲಿ ಕಿತ್ತು ಬಿಸಾಕಿ ನಮ್ಮ ಅಳಿಯನ್ನು ಹೊಡೆದು ಪೊಲೀಸ್ನವ್ರ ಸಮಕ್ಷಮದಲ್ಲೇ, ಪೊಲೀಸ್ನವರು ಇದ್ರು, ಎಲ್ರು ಇದ್ರು, ರದ್ದು ರಾಂಪ ಅಂತ ಮಾಡಿ ಊರ್ನವ್ರು ಗ್ರಾಮಸ್ಥರೆಲ್ಲ ಇದ್ರು, ಎಲ್ರ ಮುಂದೆ ಇದ್ದು ಓಡೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹಾಸ್ಪಿಟ್ಲಲ್ಲಿ ಮಲ್ಕೊಂತಾರೆ. ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಇದೆಲ್ಲ ಮಾಡ್ಬೋದಾ? ಇದೆಲ್ಲ ಒಳ್ಳೇದಾ ಇದು? ಸರ್, ಈಗ ಅಲ್ಲಿ ಒಂದು ಆರೋಪ ಮಾಡ್ತಿದ್ದಾರೆ ನೇರವಾಗಿ ಕಾವ್ಯಗೌಡ, ಅದು ನಿಮ್ಮ ಮೇಲೆ. ನೀವೇನಂದ್ರೆ ಅವರಿಗೆ 100 ಜನರ ಮುಂದ್ಗಡೆ ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಿರಂತೆ. 100 ಜನ ಹೇಳ್ಬೇಕಲ್ಲ ಸರ್, 100 ಜನ ಹೇಳ್ಬೇಕಲ್ಲ. ಅಲ್ಲಿ ಇದ್ದವರು ಪೊಲೀಸ್ನವರೇ ಇದ್ದಿದ್ದು, ಬೇರೆ ಯಾರು ಅಲ್ಲ. ಪೊಲೀಸ್ನವರೇ ಇದ್ರಲ್ಲ, ಪೊಲೀಸ್ನವರು, ಊರ್ನವರು, ಅವ್ರ ಮಾವ, ಅತ್ತೆ, ನಮ್ಮ ಅಳಿಯ ಎಲ್ಲ ಇದ್ರಲ್ಲ, ಎಲ್ರು ಹೇಳ್ಬೇಕಲ್ಲ. ಯಾರಾದ್ರೂ ಒಬ್ರು ಹೇಳ್ಬೇಕಲ್ಲ ಮಾಡ್ತಾನೆ ಅಂತ. ಏನ್ ಮರ್ಯಾದೆ ಇದೆ ಅವ್ರಿಗೆ ಹಿಂಗೆಲ್ಲ ಹೇಳ್ಕೊಳಕ್ಕೆ? ಸಮಾಜದಲ್ಲಿ ಹೆಸರು ಕೆಡ್ಸಕ್ಕ ಬೇರೆಯವ್ರ ತಲೆ ಎತ್ತಬಾರ್ದಾ? ಸೆಲೆಬ್ರಿಟಿ ಅನ್ಬಿಟ್ಟು ಏನ್ ಬೇಕು ಆರೋಪ ಮಾಡ್ಬೋದಾ? ಯಾವಾಗ್ಲೂ ಹಳೆ ಕಾಲದಲ್ಲಿ ಒಂದು ಧಾರಾವಾಹಿ ಮಾಡ್ಬಿಟ್ಟು ಅದೇ ಇದನ್ನ ಇಟ್ಕೊಂಡು ನಿನ್ನಿದು ನೀನೇನ್ ಮಾಡ್ಕೋ, ಇನ್ನೊಬ್ರು ತೇಜೋವಧೆ ಮಾಡಬಾರ್ದಲ್ಲ.
ಅದು ಶುದ್ಧ ಸುಳ್ಳು ಸರ್ ಅದೆಲ್ಲ. ಅಂದ್ರೆ ಆ ರೀತಿಯಾದಂತಹ ಯಾವುದೇ ಹೇಳಿಕೆಗಳಾಗ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಗಲಾಟೆ ಸಂದರ್ಭದಲ್ಲಿ ಇಂತಹ ಪದಗಳ ಬಳಕೆ ಆಗಿರ್ಲಿಲ್ಲ. ಅವ್ರ ಮನೆ ಹತ್ರ ಸುತ್ತಲೂ CCTV ಇದೆ. ಹ್ಮ್ ಅವ್ರ ಮನೆ ಹತ್ರ ಫುಲ್ಲು ಟಿವಿ ಇದು ಪೊಲೀಸ್ನವರೇ ಇದ್ರು. ಹ್ಮ್ ನಾನೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ, ಪೊಲೀಸ್ನವರು ಇದ್ರು. ಕೇಳ್ಬೋದಲ್ಲ ಪೊಲೀಸ್ನವರು, ಚಾಕುವಿಂದ ಹಿಡಿದ್ಬಿಟ್ಟಿದ್ದಾನೆ ಅಂತಾರೆ. ಚಾಕು ದೊಣ್ಣೆ ತಂದವರು ಅವ್ರ ಅಕ್ಕ, ಅವ್ರ ಅಕ್ಕ ಅವ್ರ ತಮ್ಮ. ಚಾಕು ದೊಣ್ಣೆಗಳು ಎತ್ಕೊಂಡ್ ಬಂದ್ರು, ಅದನ್ನೆಲ್ಲ ಕಿತ್ತು ಆಚೆಗೆ ಬಿಸಾಕಿದ್ದಾರೆ. ಯಾರು ಬಿಸಾಕಿದ್ದು ಸರ್ ಅವಾಗ ಅದನ್ನ? ಕಿತ್ತು ಬಿಸಾಕಿದ್ದು ಅಲ್ಲಿದ್ದು ಹುಡುಗರು ಕಿತ್ತು ಬಿಸಾಕಿದ್ದಾರೆ ಆಚೆ ಕಡೆಗೆ. ನಾವೆಲ್ಲ ಒಂದು ಕುಟುಂಬದವರು, ಈ ತರ ಬರಬಾರ್ದು ಅಂತ. ಅಲ್ಲಿ ರೇವಣ್ಣ ಅವರು ಮಾತಾಡ್ತಾ ಇದ್ದಾರೆ ದೊಡ್ಡವರು. ಇವ್ರು ಚಾಕು ತೊಣ್ಣೆಗಳು ಎತ್ಕೊಂಡ್ ಬಂದಿದ್ದಾರೆ. ಕಾವ್ಯಗೌಡ ಅವರು ಕುಟುಂಬ 2 ಕಾರಲ್ಲಿ ಕರ್ಸಿದ್ರು ಯಾರನ್ನ, ಯಾರು ಅಂತ ಗೊತ್ತಿಲ್ಲ, 2 ಕಾರಲ್ಲಿ ಬಂದಿದ್ರು. ಮತ್ತೆ ಅವ್ರನ್ನೆಲ್ಲ ರೇವಣ್ಣವರು ಗೇಟಿಂದ ಆಚೆ ಹಾಕಿದ್ರೆ ತಕ್ಷಣ ಓಡಾಗ ಹಾಸ್ಪಿಟ್ಲಲ್ಲಿ ಮಲ್ಕೊಂಡ್ಬಿಡೋದು, ಪಬ್ಲಿಕ್ ಸಿಟಿಗೆ ಇದು ಮಾಡ್ಬೇಕು. ಇನ್ನೊಂದು ಹೇಳ್ತಿರೋದು ಸರ್, ಈಗ ನೀವು ಸೋಮಶೇಖರ್ ಅವ್ರ ಮೇಲೆ ಚಾಕುವಿನಿಂದ ಇರಿತ ಮಾಡಿದ್ದೀರಾ, ಹಾಗಾಗ್ಬಿಟ್ಟು ಅವ್ರು ICU ಅಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ನಾನು ಹೋಗಿ ಮಲ್ಕೊಂಡ್ಬಿಡ್ಬೋದು ಸರ್ ICU ನಲ್ಲಿ. ನಾನು ಹೋಗಿ ಮಲ್ಕೊಂಬೋದು. ನಾನು ಬೆಳಗ್ಗೆಯಿಂದ ಎದ್ದು ವ್ಯವಹಾರ ಮಾಡ್ತಾ ಇದ್ದೀನಿ, ಅದು ಜ್ಞಾನನೇ ಇಲ್ಲ. ನನ್ನ ರಾತ್ರಿಗೆ ಬಿಟ್ಬಿಟ್ಟೆ ಅದು. ಯಾಕೇಳಿ, ಮಗಳು ಕೊಟ್ಟಿದ್ದೀನಿ, ಅವ್ರ ಕುಟುಂಬದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವ್ರು ನೋಡ್ಕೊಬೇಕು. ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಏನಾನ ಆದಾಗ ಹೋಗ್ಬೇಕಷ್ಟೇ. ಅದು ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಹೋಗಕ್ಕಾಗಲ್ಲ. ನಾನು ಬೆದರಿಕೆ ಹಾಕಿದ್ರು, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ತೊಂದರೆ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೆಲೆಬ್ರಿಟಿ ಅನ್ಬಿಟ್ಟು ಏನ್ ಬೇಕಾ ಮಾಡ್ಬೋದಾ? ಅದನ್ನೇ ಬಂಡವಾಳ ಮಾಡ್ಕೊಂಡು ಬೇರೆ ಕುಟುಂಬಗಳನ್ನೆಲ್ಲ ತೇಜೋವಧೆ ಮಾಡ್ಬೋದಾ? ಊರಲ್ಲಿ ಗ್ರಾಮದಲ್ಲಿ ಬಂದು ವಿಚಾರ ಮಾಡ್ಬೇಕು. ಏನು ಅಲ್ಲಿ 100 ಜನ ಇದ್ರಂತಲ್ಲ, 100 ಜನ ಮುಂದೆ ಕೇಳಬೇಕು. ಪೊಲೀಸ್ನವ್ರು ಇದ್ದಾರೆ, ಅದ್ರ ಬಗ್ಗೆ ತಗೊಂತಾರೆ, ಮಾಹಿತಿ ಏನಿದೆ ತಗೊಂತಾರೆ. ನಾನು ರಾತ್ರಿನೇ ಪೊಲೀಸ್ನವ್ರಿಗೆ ನಾನು ಕೇಳಿದ್ರು, ಅದ್ರ ಬಗ್ಗೆ ಹೇಳಿದ್ದೀನಿ. ನಾನೇನ ಚಾಕು ಅಲ್ಲಿ ಹೊಡೆದಿದ್ದಿದ್ರೆ ಪೊಲೀಸ್ ಸ್ಟೇಷನ್ ಕುತ್ಕೊಂಡಿರ್ಬೇಕು, ಅಲ್ಲೇ ಎತ್ತಿ ಒಳಕಾಕ್ಬೋದಲ್ಲ ನನ್ನ. 307 ಆಗುತ್ತಲ್ಲ ಸರ್. ಆಫ್ ಮಾಡ್ರು. ಸರಿ, ಗಲಾಟೆ ಶುರುವಾಗಿದ್ದು ಯಾವಾಗಿಂದ ಸರ್? ಇದು ಎಷ್ಟು ವರ್ಷಗಳಾಯ್ತು? ಇದು 2-3 ವರ್ಷದಿಂದ ಗಲಾಟೆ ಆಗಿದೆ. 2-3 ವರ್ಷದಿಂದ ನಡೀತಿತ್ತು. ರೇವಣ್ಣವರು 2 ಮನೆ ಕಟ್ಕೊಂಡು ನೀವೊಂದು ಮನೆಗೆ ಹೋಗಿ ಅವ್ರೊಂದು ಮನೆಗೆ ಹೋಗಿ ಅಂತ. ಆ ಮನೆ ವಿಚಾರಕ್ಕೆ ಅವ್ಳು ಗಲಾಟೆ ತೆಗಿತಾ ಇರೋದಷ್ಟೇ. ಮನೆ ವಿಚಾರ ಇಟ್ಕೊಂಡು ಗಲಾಟೆ ತೆಗೆದು ಇವ್ರನ್ನ ಏನಾದ್ರು ಮಾಡಿ ಹೊರಗಡೆ ಹಾಕ್ಬೇಕು. ನಾನು ಸೆಲೆಬ್ರಿಟಿ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನನ್ನ ಮಾಧ್ಯಮ ನನ್ನ ಜೊತೆ ಇದೆ, ನಾನು ಮೇಕಪ್ ಮಾಡ್ಕೊಂಡು ಹೋದ್ರೆ ನನ್ನ ಕಡೆ ತಿರುಗಿ ನೋಡ್ತಾರೆ ಅನ್ನೋ ಒಂದು ಇದಿದೆ, ಅಹಂ ಇದೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ, ಅಲ್ಲಿ ಏನೂ ನಡೆದೂ ಇಲ್ಲ. ಅದು ಅವ್ರ ಸ್ವಯಾರ್ಜಿತ ಆಸ್ತಿ. ನಮಗೂ ಹಕ್ಕಿಲ್ಲ, ನನ್ನ ಮಗಳಿಗೂ ಹಕ್ಕಿಲ್ಲ, ಅಳಿನಿಗೂ ಹಕ್ಕಿಲ್ಲ, ಅವ್ರಿಗೂ ಹಕ್ಕಿಲ್ಲ. ಅವ್ರು ಯಾರೋ ದಾರಿಗೆ ಹೋಗೋ ದಾಸಪ್ಪನಿಗೆ ಬೇಕಾದ್ರೂ ಕೊಡ್ಬೋದು. ರಾತ್ರಿನೇ ಇಬ್ಬರು ಆಚೆ ಹಾಕಿದ್ದಾರೆ. ನಿಮ್ಮ ಜೊತೆ ಏನೋ ನಿಮ್ಮ ಮಗಳ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ. ಸೋಮಶೇಖರ್ ಅವರು ಎಲ್ಲರೂ ಇದ್ದಂತಹ ಸಂದರ್ಭದಲ್ಲೇ ಪ್ಯಾಂಟ್ ಬಿಚ್ಚಿ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅಂತ. ಅದೆಲ್ಲ ನೋಡಿದ್ದಾರೆ ಸರ್. ಅಲ್ಲಿ ಯಾರಿದ್ರು ಸರ್ ಅವಾಗ ಆ ಸಂದರ್ಭದಲ್ಲಿ? ಅವ್ರ ಕುಟುಂಬನೇ ಇತ್ತು. ಅವ್ರ ಕುಟುಂಬ, ನಮ್ಮ ಕುಟುಂಬ, ಪೊಲೀಸ್ನವರು ಎಲ್ಲರೂ ಇದ್ರು. ಬಟ್ ಅವಾಗ ಪೊಲೀಸರು ಏನೋ ಅದಕ್ಕೆ ಅಬ್ಜೆಕ್ಷನ್ ಅಥವಾ ಏನಂದ್ರೆ ಅವ್ರನ್ನ ಇದನ್ನ ತಡೆಯುವಂತ ಕೆಲಸ ಮಾಡ್ಲಿಲ್ವಾ? ದೊಡ್ಡ ಕುಟುಂಬ ಏನೋ ಕಾಂಪ್ರಮೈಸ್ ಆಗ್ತಾರೆ ಅನ್ಬಿಟ್ಟು ಅವ್ರು ಸುಮ್ಮನೆ ಕೈ ಕಟ್ಕೊಂಡು ನಿಂತಿದ್ರು. ನೋಡ್ತಿದ್ರು ಕಾಂಪ್ರಮೈಸ್ ಆಗ್ತಾರೆ, ಬೀದಿಗೆ ಬರೋದು ಬೇಡ, ಕುಟುಂಬಗಳು ಬೀದಿಗೆ ಬರೋದು ಬೇಡ ಅಂತ ಅವ್ರು ಸ್ವಲ್ಪ ಸಮಾಧಾನ ಮಾಡ್ತಿದ್ರು. ಎಲ್ರಿಗೂ ರಕ್ಷಣೆ ಕೊಡ್ತಾ ಇದ್ರು. ಅವನು ಅದ್ ಯಾಕೆ ಹಂಗ ಆಡ್ತಿದ್ನೋ ಗೊತ್ತಿಲ್ಲ, ಅದೇನು ಡ್ರಗ್ಸ್ ತಗೊಂಡಿದ್ದಾನೋ. ಎಲ್ರು ಹೇಳ್ತಾರೆ ಊರಲ್ಲಿ ಇವತ್ತು ಅವ್ನು ಡ್ರಗ್ಸ್ ತಗೊಂತಾನೆ ಅಂತ. ಎಲ್ಲಿ ಸಿಗುತ್ತೆ ಅವನಿಗೆ? ನೀವು ಕೇಳಬೇಕು. ಡ್ರಗ್ಸ್ ತಗೋತಾರ ಅವರು? ಆ ವಿಡಿಯೋ ನೋಡಿ ಹಂಗೆ ಅನ್ಸುತ್ತೆ ನನಗೆ. ವಿಡಿಯೋ ನೋಡಿ ನನ್ಗೆ ಹಂಗ ಅನ್ಸುತ್ತೆ. ಎಲ್ರು ನನ್ ಕೇಳ್ತಿದ್ದೆ, ಊರಲ್ಲಿ 10-15 ಜನ ಫೋನ್ ಮಾಡಿದ್ದಾರೆ ಅವ್ನು ಡೈಲಿ ತಗೊಂತಾನೆ ಅಂತ. ಎಲ್ಲಿ ಸಿಗುತ್ತೆ ಅವೆಲ್ಲ? ಕೆಟ್ಟ ಕೆರ ಹಿಡ್ದೋಗಿದ್ದಾರೆ. ಇನ್ನೊಂದು, ಈ ಪ್ರೇಮ ಅವರ ತಂಗಿ ಅಂದ್ರೆ ನಿಮ್ಮ ಮಗಳ ಇನ್ನೊಬ್ಬರು ಮಗಳಿದಾಳಲ್ಲ, ಅವರ ಮುಖದ ಮೇಲೂ ಸಹ ಪರಿಚಿರುವಂತದ್ದು ಕಾಣಿಸ್ತಾ ಇದೆ. ಇದು ನಡೆದಿರುವಂತದ್ದು ಯಾವಾಗ ಸರ್? ಅದು ಸರ್ ನಿನ್ನೆ 6:30 ಇರ್ಬೇಕು. ನಾವಲ್ಲಿ ರೇವಣ್ಣ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ವಿ. ನನ್ನ ಹಿಂಗೆ ಕೊಲೆ ಬೆದರಿಕೆ ಹಾಕಿದಾಗ ನಾನು ರೇವಣ್ಣ ಅವ್ರಿಗೆ ಅವ್ರ ತಂದೆಗೆ ಒಂದು ಮಾಹಿತಿ ಕೊಡ್ಬೇಕಾಗಿತ್ತು, ಹೋಗಿ ಕೊಡ್ತಾ ಇದ್ದೆ. ಅಲ್ಲಿ ನನ್ನ ದೊಡ್ಡ ಮಗಳು ಇದ್ಲು, ಅಳಿಯಾನು ಇದ್ರು. ನನ್ನ ಮಗಳೇನ್ ಮಾಡಿದಾಳೆ, ಅವ್ರ ಮನೆ ಹತ್ರ ಹೋಗಿದ್ದಾಳೆ.
ಗೇಟಲ್ಲಿ ನಿಂತು ಮಾತಾಡ್ತಾ ಇರ್ಬೇಕಾದ್ರೆ ಬಂದಂಗೆ ಹೊಡೆದಿದ್ದಾಳೆ. ಆಮೇಲೆ ಅವನು ಸೋಮಶೇಖರು ಹೊಡೆದಿದ್ದಾನೆ. ಆ ಹೊಡೆದಿರೋ ವಿಡಿಯೋ ಟಿವಿಗಳಲ್ಲೆಲ್ಲ ಬರ್ತಾ ಇದೆ ನೋಡಿ. ಒಂಥರ ಹಂಗಸ್ಕೊಂಡು ಒಂಥರ ಡ್ಯಾನ್ಸ್ ಆಡ್ಕೊಂಡು ಹೊಡೆದಿದ್ದಾನೆ. ಆವಾಗ ರಕ್ತ ಸುರಿಸ್ಕೊಂಡು ಅವಳು ಅಲ್ಲಿ ಬಂದು ನಮಗೆಲ್ಲ ಮಾಹಿತಿ ಕೊಟ್ಟರು, ಈ ಥರ ಆಯಿತು ಅಂತ. ಈಗ ನೀವು ದೂರು ದಾಖಲು ಮಾಡಿದ್ದೀರಾ? ರಾತ್ರಿನೇ ಕೊಟ್ಟಿದ್ದೀನಿ ಸರ್. ಕೊಲೆ ಬೆದರಿಕೆ ದೂರು ಕೊಟ್ಟಿದ್ದೀನಿ. ನನ್ನ ಚಿಕ್ಕ ಮಗಳು ಕೊಟ್ಟಿದ್ದಾಳೆ. ನನ್ನ ಮೇಲೆ ತುಂಬಾ ಅಸಭ್ಯವಾಗಿ ನಡ್ಕೊಂಡು ಬರ್ತಿದ್ದಾರೆ ಅಂತ. ದೊಡ್ಡ ಮಗಳು ಕೊಟ್ಟಿದ್ದಾಳೆ. ನಾವು ರಾತ್ರಿನೇ ಕೊಟ್ಟಿದ್ದೀವಿ. ಅವ್ರ ತರ ನಾವು ನಾಟಕ ಆಡಕ್ ಹೋಗಿಲ್ಲ. ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಳ್ಳೋದು, ಆವಾಗಿದೆ ಹಿಂಗಾಗಿದೆ ಅಂತ ಹೋಗೋದು, ಆಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಮೀಡಿಯಾ ಅದೆಲ್ಲ ನಾನು ಏನು ಮಾಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಏನ್ ಚೌಕಟ್ಟಿದೆ ಆ ಚೌಕಟ್ಟಲ್ಲೇ ಹೋಗಿದ್ದೀವಿ. ಸರ್, ಈಗ ಇದೆಲ್ಲದರ ಮಧ್ಯೆ ರೇವಣ್ಣ ಅವರ ನಿಲುವೇನು ಅಂತ? ಸರ್, ಅವ್ರನ್ನ ಮಧ್ಯಕ್ಕೆ ನಾವೇ ಆಗ್ತಾ ಇರ್ಬೇಕು ಸರ್. ಅವ್ರ ಸ್ವಯಾರ್ಜಿತ ಆಸ್ತಿ, ಅವರು ಗೌರವಸ್ಥರು, ಎಕ್ಸ್ ಕಾರ್ಪೊರೇಟರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು, ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥವ್ರು, ಊರಿನಲ್ಲಿ ಹಿರಿಯರಿದ್ದಾರೆ. ಇವ್ರ್ಯಾರೋ ಹಿಂಗೆ ಆಡೋದಕ್ಕೋಸ್ಕರ ಅವ್ರನ್ನ ನಾವೇ ಕರ್ಕೊಂಡಿರ್ಬೇಕು. ಅವ್ರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಇಬ್ಬರನ್ನು ಹೊರಗಡೆ ಹಾಕಿ ರಾತ್ರಿ. ಈಗ ಮನೆಯಿಂದ ಇಬ್ಬರನ್ನು ಹೊರಗಡೆ ಹಾಕಿದ್ದಾರೆ. ನೀವ್ ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ನನ್ನ ಮನೆಗೆ ಸೇರ್ಸಲ್ಲ ಅಂತ ಹೇಳಿದಾರಂತೆ. ಕಾವ್ಯಗೌಡ ಹೋಗಿ ಕೊಟ್ಟಿದ್ಲು, ಸೋಮಶೇಖರು ಕೊಟ್ಟಿದ್ದ, ನಾನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತನಾಡಿದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.